ನಮ್ಮ ಸಿನಿಮಾದ ಸಾಂಗ್ಗಳ ಬಗ್ಗೆ ಹೇಳ್ಬೇಕಂದ್ರೆ 4 ಸಾಂಗ್ ಇದೆ, ಸಕ್ಕತ್ತಾಗಿದೆ 4 ಸಾಂಗ್ಗಳು. ನೆಕ್ಸ್ಟ್ ಒಂದು ಡ್ಯೂಯೆಟ್ ಸಾಂಗ್ ಬರುತ್ತೆ, ಅದು ತುಂಬಾ ಚೆನ್ನಾಗಿದೆ. ಮಿಡ್ ನೈಟ್ ರಸ್ತೆಯಲ್ಲಿ ನಾವು ಆಲ್ಮೋಸ್ಟ್ ಒಂದು 15 days ಇಂದ ರಿಹರ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಏನೋ ಕಷ್ಟ ಪಡ್ಕೊಂಡು ಪ್ರಣಮ್, ಅದೇ ಮಾಸ್ತರ್ ಹೇಳ್ದಂಗೆ ಪ್ರಣಮ್ ಲೆವೆಲ್ಗೆ ಮ್ಯಾಚ್ ಮಾಡೋಕೆ ನಾನು ಟ್ರೈ ಮಾಡಿದ್ದೀನಿ. ಬಿಕಾಸ್ ಡಾನ್ಸ್ ಎಲ್ಲ ನನಗೆ ಸಿನ್ಸ್ ಐಮ್ ಅ ಕ್ಲಾಸಿಕಲ್ ಡಾನ್ಸರ್, ಐ ವಾಸ್ ಅ ಕ್ಲಾಸಿಕಲ್ ಡಾನ್ಸರ್, ಒಂದು ಸ್ವಲ್ಪ ಫ್ರೀ ಸ್ಟೈಲ್ ಎಲ್ಲ ಕ್ಲಾಸಿಕಲ್ ಥರನೇ ಸ್ಟೈಲ್ ಬರುತ್ತೆ. ಸೊ ಅದನ್ನೆಲ್ಲ ಮಾಸ್ಟರ್ ನಮಗೆ ಮತ್ತೆ ಮಾಸ್ಟರ್ ಸ್ಟೂಡೆಂಟ್ಸ್ ಎಲ್ಲರೂ, ಅಸಿಸ್ಟೆಂಟ್ಸ್ ಎಲ್ಲರೂ ನನಗೆ ಸಿಕ್ಕಾಪಟ್ಟೆ ಮೋಲ್ಡ್ ಮಾಡಿದ್ರು. ಮತ್ತೆ ತುಂಬಾನೇ ಆ ಸ್ಟೈಲ್ ಆಗಿರ್ಬೋದು ಅದನ್ನೆಲ್ಲ ಚೆನ್ನಾಗಿ ಹೇಳ್ಕೊಡ್ತಿದ್ರು. ನಾನು ಅದನ್ನ ಕಲ್ತ್ಕೊಂಡು ಅದಕ್ಕೆ ಜಸ್ಟಿಸ್ ಕೊಟ್ಟಿದ್ದೀನಿ ಅನ್ನೋದು ಗೊತ್ತಿಲ್ಲ, ಮಾಸ್ಟರ್ ಹೇಳ್ಬೇಕು ಅದನ್ನ. ಅಂಡ್ ನೀವುಗಳೆಲ್ಲರೂ ಹೇಳ್ಬೇಕು, ಯಾಕಂದ್ರೆ ವಿಡಿಯೋ ಸಾಂಗ್ ಇದು ಆಕ್ಚುಲಿ ಮಾಸ್ಟರ್ ಹೇಳ್ದಂಗೆ 50% ಆಫ್ ದ ಸಾಂಗ್ ಅಷ್ಟೇ. ಇನ್ನ ವಿಡಿಯೋಲಿ ಸಿಕ್ಕಾಪಟ್ಟೆ ಮೂವ್ಮೆಂಟ್ಸ್ ಆಗಿರ್ಬೋದು, ಬ್ಲಾಕ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಇನ್ನೇನು ಆಗಸ್ಟ್ 22ನೇ ತಾರೀಕು ನಮ್ಮ ಸನ್ ಆಫ್ ಮುತ್ತಣ್ಣ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಒಂದು ಒಳ್ಳೆ ಪ್ರಯತ್ನ ಇದು, ಒಂದು ಫೀಲ್ ಗುಡ್ ಫಿಲ್ಮ್. ಅಪ್ಪ ಮಗನ ಮಧ್ಯೆ ಬಾಂಧವ್ಯ ಆಗಿರ್ಬೋದು, ಅಥವಾ ನನ್ನ ಪ್ರಣಮ್ ಮಧ್ಯ ಲವ್ ಇದಾಗಿರ್ಬೋದು, ಇದೆಲ್ಲ ತುಂಬಾ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ ಶ್ರೀಕಾಂತ್ ಸರ್. ಆದ್ಮೇಲೆ ಪುರಾತನ ಫಿಲ್ಮ್ಸ್ ಅವರು ಸಿಕ್ಕಾಪಟ್ಟೆ ಚೆನ್ನಾಗಿ ಅಚ್ಚುಕಟ್ಟಾಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಅಂಡ್ ಎಲ್ಲರೂ ಏಡೀಸ್ ಇಂದ ಇರ್ಬೋದು, ನಮ್ಮ ಕೃಷ್ಣಣ್ಣ ಆಗಿರ್ಬೋದು, ಅಂಡ್ ಸಚಿನ್ ಸರ್, ಆಮೇಲೆ ನಮ್ಮ ಎಡಿಟರ್ ಸರ್ ಹರೀಶ್ ಸರ್ ಆಗಿರ್ಬೋದು, ಎಲ್ಲರೂ ಅವ್ರವ್ರ ಕೆಲಸನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್, ನನ್ಗಿಂತ ಒಂದು ಆಪರ್ಚುನಿಟಿ ಸಿಕ್ಕಿದೆ. ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟ್ ಟೈಮ್ ಈ ತರ ಕುತ್ಕೊಂಡು ನಿಮ್ ಜೊತೆ ಮಾತಾಡಕ್ ಅವಕಾಶ ಸಿಕ್ಕಿದೆ. ಸೊ ಬಹಳ ಖುಷಿ ಆಗ್ತದೆ. ಸನ್ ಆಫ್ ಮುತ್ತಣ್ಣ ಸಿನಿಮಾ ನನ್ನ ಮೊದಲನೇ ದಿವಸ ಕತೆ ಕೇಳಿದಾಗಿಂದ ಇವತ್ತವರೆಗೂ ನನ್ನ ಮನ್ಸಲ್ಲಿ ಬಹಳ ಹತ್ರವಾಗಿದೆ ಸಿನಿಮಾ. ರಿಲೀಸ್ ಆದ್ಮೇಲೆ ಕೂಡ 1 ವರ್ಷ ಆದ್ಮೇಲೂ ಈ ಸಿನಿಮಾ ತುಂಬಾ ಹತ್ರವಾಗಿತ್ತು ನನಗೆ. ಶ್ರೀಕಾಂತ್ ಅವರು ಕತೆ ಹೆಂಗ್ ಹೇಳಿದ್ರು ಗೊತ್ತಿಲ್ಲ, ಬಟ್ ಕತೆ ಸಖತ್ತಾಗಿತ್ತು. ಅವ್ರೊಂದು ಸ್ಟೈಲ್ ಇದೆ ಕತೆ ಹೇಳೋದು, ಬಹಳ ಚೆನ್ನಾಗಿ ಹೇಳ್ತಾರೆ. ಸರ್ ಅದು ಒನ್ಸ್ ಅಪಾನ್ ಅ ಟೈಮು ಅದಾಗಿರುತ್ತೆ ಅಂತ, ಬಟ್ ಏನ್ ಹೇಳಿದ್ರು ಅಚ್ಚುಕಟ್ಟಾಗಿ ತುಂಬಾ ಅರ್ಥ ಆಗಂಗೆ ಹೇಳ್ತಾರೆ. ಸೊ ಕತೆ ಹೇಳ್ದಾಗ್ಲೇ ಡ್ಯಾಡಿ ಜೊತೆ ಕುತ್ಕೊಂಡು ಕತೆ ಕೇಳಿದೆ. ಸೊ ಡ್ಯಾಡಿ ಕತೆ ಕೇಳಿದ ತಕ್ಷಣ ಅವರು ಏನೋ ಚೇಂಜಸ್ ಇಲ್ಲ. ಯೂಶುವಲ್ ಆಗಿ ಕಮರ್ಷಿಯಲ್ ಸಿನಿಮಾ ಬೇಕು, ಫೈಟ್ಸ್ ಬೇಕು, ಅದು ಬೇಕು ಅಂತ ಸಾಕಷ್ಟು ಜನ ಅದ ಕೇಳ್ತಾರೆ. ಬಟ್ ಈ ಕತೆ ಕೇಳಿದಾಗ ಏನು ಬೇಡ, ಏನು ಚೇಂಜಸ್ ಬೇಡ, ಗೋ ಹೆಡ್, ತುಂಬಾ ಚೆನ್ನಾಗಿದೆ ಕತೆ, ಆಲ್ ದ ಬೆಸ್ಟ್ ಅಂತ ಡ್ಯಾಡಿ ಹೇಳಿದ್ರು. ಸೊ ಅವಾಗಿಂದ ಶುರುವಾಗಿ ಜರ್ನಿ. ಒಬ್ಬೊಬ್ರೆ ಎಲ್ಲ ಫ್ಯಾಮಿಲಿ ತರ ಆಗಿದೀವಿ ಈಗ. ಫಸ್ಟ್ ಆಫ್ ಆಲ್ ನಮ್ಮ ಪ್ರೊಡ್ಯೂಸರ್ಸ್ ಪುರಾತನ ಫಿಲ್ಮ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಅವರು ಮಂತ್ರಾಲಯಲ್ಲಿ ಇದ್ರು, ಫೋನ್ ಮಾಡಿದಾಗ ಫೋನಲ್ಲೇ ಎಲ್ಲ ಓಕೆ ಆಗೋಯ್ತು. ಅಂಡ್ 10 minutes ಕಾಲ್ ಅನ್ಸುತ್ತೆ, ಎವ್ರಿಥಿಂಗ್ ವಾಸ್ ಫಿಕ್ಸ್ಡ್, ಏನು ಡೌಟ್ ಇರ್ಲಿಲ್ಲ. ಅಲ್ಲಿಂದ ಇಲ್ಲಿ ತನಕ ಸಿನಿಮಾ ಸ್ಮೂತ್ ಆಗಿ ಆರಾಮಾಗಿ ಖುಷಿಯಾಗಿ ಮಾಡ್ಕೊಂಡು ಬಂದಿದ್ದೀವಿ. ಅಂಡ್ ನನ್ನ ಇಡೀ ತಂಡಕ್ಕೂ ಅಷ್ಟೇ ತುಂಬಾ ಥ್ಯಾಂಕ್ಸ್. ನಮ್ಮ DOP ಕೃಷ್ಣ ಅವರು ಸ್ಕೇಟಿಂಗ್ ಮಾಡ್ತಾನೆ ಇದ್ರು, ನಾವು ಕಾಯ್ತಾನೆ ಇದೀವಿ. ಹೆಸರಲ್ಲೂ ಬಂದ್ಬಿಡ್ತು, ಬಟ್ ನೀವು ಸ್ಕೇಟಿಂಗ್ ಮಾಡಿಲ್ಲ ಇನ್ನ. ಅವರು ಇಸ್ ಜೆಂಟಲ್ಮನ್ ಅವರು ಕೃಷ್ಣಣ್ಣ. ಬಹಳ ಚೆನ್ನಾಗಿ ಮುದ್ದಾಕ ತೋರಿಸಿದಾರೆ ನಮ್ಮೆಲ್ಲಾರ್ನು. ರಂಗಾಯಣ ರಘು ಸರ್ ತುಂಬಾ ಮುದ್ದಾಗಿ ಕಾಣಿಸ್ತಾರೆ ಇದರಲ್ಲಿ. ಅಂಡ್ ಎಕ್ವಿಪ್ಮೆಂಟ್ಸು ಅಷ್ಟೇ, ಅವ್ರು ಎಷ್ಟು ಏನ್ ಬೇಕು ಕ್ಲಾರಿಟಿ ತುಂಬಾ ಚೆನ್ನಾಗಿತ್ತು ಅವ್ರಿಗೆ. ಅಂಡ್ ಮೋರ್ ದನ್ ಎವ್ರಿಥಿಂಗ್ ಎಷ್ಟೊಂದು ಎಕ್ವಿಪ್ಮೆಂಟ್ಸ್ ಪರ್ಚೇಸ್ ಮಾಡಿದ್ದಾರೆ ಬರೀ ಈ ಸಿನಿಮಾಗೆ.